ಪೀಳಿಗೆಯ ವಿದ್ಯಾರ್ಥಿಗಳು ಡ್ರಗ್ಸ್ ದುಶ್ಚಟಗಳಿಂದ ದೂರವಿರಿ. ಗುಬ್ಬಿಯ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಸ್ಪಿ ಅಭಿಪ್ರಾಯ. ಭವ್ಯ ಭಾರತ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಪಾತ್ರ ಬಹು ಮುಖ್ಯವಾಗಿದ್ದು, ಮುಂದಿನ ಯುವ ಪೀಳಿಗೆಯ ವಿದ್ಯಾರ್ಥಿಗಳು ಡ್ರಗ್ಸ್ನಂತಹ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಲಿಯಾಗದೆ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕಾಗಿದೆ ಎಂದು ಸದಸ್ಯ ಕಾರ್ಯದರ್ಶಿ ಕಾನೂನು ಸೇವಾ ಸಮಿತಿ ಹಾಗೂ ಗುಬ್ಬಿ ಜೆಎಂಎಫ್ಸಿ ಕೋರ್ಟಿನ ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಎಸ್ಪಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಗುಬ್ಬಿ ಪಟ್ಟಣದ ಎಸ್ಆರ್ಎ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತುಮಕೂರು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಗುಬ್ಬಿ, ವಕೀಲ ಸಂಘ ಗುಬ್ಬಿ, ಸರ್ಕಾರಿ ಅಭಿಯೋಜಕ ಇಲಾಖೆ ಗುಬ್ಬಿ, ಅಬಕಾರಿ ಇಲಾಖೆ ಗುಬ್ಬಿ ಇವರುಗಳ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮದಡಿಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ಕುರಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಸಮಾಜದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಹಾಳಾಗಿರುವ ಮಂದಿಯನ್ನ ನಾವು ನೋಡಿದ್ದೇವೆ. ಜೊತೆಗೆ ವಿದ್ಯಾವಂತರಾಗಿ ಉತ್ತಮ ಭವಿಷ್ಯವನ್ನ ಕಂಡುಕೊಂಡಿರುವ ಮಂದಿಯನ್ನ ಕೂಡ ನೋಡಿದ್ದೇವೆ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಇಂತಹ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಸಮಾಜದಲ್ಲಿ ಗೌರವದಿಂದ ಎಲ್ಲರೂ ಬದುಕಬೇಕಾಗಿದೆ ಎಂದು ಕರೆಯನ್ನ ನೀಡಿದ್ರು. ಸೊಸೈಟಿಲಿ ನೋಡ್ತಾ ಇರ್ತೀರಿ, ಯಾರೊಬ್ಬ ಸಿಗರೇಟ್ ಸೇರ್ತಾ ಇರ್ತಾನೆ, ಯಾರೊಬ್ಬ ಮದ್ಯಪಾನ ವ್ಯಸನಿ ಆಗಿರ್ತಾನೆ. ಅದನ್ನು ನೋಡಿ ನೀವು ಅದನ್ನು ಕೂಡ ಕಲಿಬಹುದು. ಸಿಗರೇಟಿನ ಮೋಹಕ್ಕೂ ಬೀಳ್ಬೋದು, ಮದ್ಯಪಾನದ ಮೋಹಕ್ಕೂ ಬೀಳ್ಬೋದು. ಇಲ್ಲ ಇನ್ನೊಬ್ಬ ವ್ಯಕ್ತಿ ಯಾವುದೇ ವಿಚಾರಗಳನ್ನ ಮದ್ಯಪಾನ ಮಾಡದೆ, ಸಿಗರೇಟ್ ಸೇರದೆ, ಒಳ್ಳೆಯ ವಿಚಾರದಲ್ಲಿ ಒಳ್ಳೆಯದಾಗಿ ನಡ್ಕೊಳ್ತಿರ್ತಾನೆ. ಅವನು ನೋಡಿ ಒಂದು ಸೊಸೈಟಿನಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ಬೋದು. ಸಿಗರೇಟ್ ಮತ್ತೆ ಮದ್ಯಪಾನ ಇದಲ್ದೇನೆ ಮತ್ತೊಂದಿದೆ, ಮಾದಕ ವ್ಯಸನಿಗಳು. ಮಾದಕ ಪದಾರ್ಥಗಳ ಏನಿದೆ ಅದನ್ನು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ. ಅಬಕಾರಿ ಇಲಾಖೆ ಆಗ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗ್ಬೋದು, ಎಲ್ಲೇ ಒಂದ್ ಕಡೆ ಮಾದಕ ವಸ್ತುಗಳು ಸಿಗ್ತಾ ಇದೆ, ಮಾರಾಟ ಆಗ್ತಿದೆ ಅಂದ್ರೆ ತಕ್ಷಣಕ್ಕೆ ಆ ವ್ಯಕ್ತಿ ಮೇಲೆ ರೈಡ್ ಮಾಡಿ ಅದನ್ನೆಲ್ಲ ಸೀಸ್ ಮಾಡಿ ಕೇಸನ್ನ ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ದುಡ್ಡನ್ನ ಮಾಡೋ ಉದ್ದೇಶಕ್ಕೋಸ್ಕರ, ದುಡ್ಡನ್ನ ಮಾಡ್ಬೇಕು ಅಂತಲೇನೆ ಮಾದಕ ಪದಾರ್ಥಗಳನ್ನ ತಂದು ಮಾರುವಂತವ್ರು ಇರ್ತಾರೆ. ಆದ್ರೆ ನೀವು ವಿದ್ಯಾರ್ಥಿಗಳಾದಂತವ್ರು ನೀವು ಈಗ್ಲಿಂದಲೇನೆ ನಾವು ಆತರ ಒಂದು ಚಟಕ್ಕೆ ಬೀಳ್ಬಾರ್ದು. ಸೊಸೈಟಿನಲ್ಲಿ ಮುಂದೆ ಒಳ್ಳೆ ಜೀವನ ಮಾಡ್ಬೇಕು ಅನ್ನೋದಾದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗ್ತದೆ. ಸಂಪನ್ಮೂಲ ವ್ಯಕ್ತಿ ಗುಬ್ಬಿ ವಲಯ ಉಪ ವಿಭಾಗದ ಅಬಕಾರಿ ನಿರೀಕ್ಷಕ ಶೇಖ್ ಇಮ್ರಾನ್ ಮಾತನಾಡಿ, ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಬಾಲ್ಯದ ಜೀವನವನ್ನ ನಡೆದು ಭಾವುಕರಾದ್ರು. ಕಷ್ಟದ ದಿನಗಳನ್ನ ನಾವೆಲ್ಲರೂ ಎದುರಿಸಿ ಭವಿಷ್ಯವನ್ನ ಕಂಡುಕೊಂಡಿದ್ದೇವೆ. ಆದ್ದರಿಂದ ಪ್ರಸ್ತುತ ಸಮಾಜದ ಪಿಡುಗಾಗಿ ಉದ್ಭವಿಸಿರುವ ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಇಂದಿನ ವಿದ್ಯಾರ್ಥಿಗಳು ಒಳಗಾಗದೆ ತಾವು ದೂರವಿದ್ದು ತಮ್ಮ ನೆರೆಹೊರೆಯ ಸಮೂಹವನ್ನ ಕೂಡ ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ ಎಂದಿದ್ದಾರೆ. ಅಲ್ಲಿ ಇರ್ತೀವಿ ನಾವು, ನಮ್ಗೆ ಅಲ್ಲಿ ತುಂಬಾ ಬೇಜಾರು ಸಿಗ್ತಾವ್ ನಂಗೆ ನಮ್ಮ ಏರಿಯಾಗಳಲ್ಲೆಲ್ಲ. ನಾನು ಓದ್ಬೇಕಾದ್ರೆ ನಾವು ಸಿಗರೇಟ್ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಗರೇಟು ಅವು ಇವೆಲ್ಲ ಸೇರೋರು. ಈಗ ನಿಮ್ಗೂ ಅಷ್ಟೇ ನಿಮ್ಮ ಏರಿಯಾಗಳಲ್ಲೆಲ್ಲ ಅಂಥವು ಸಿಗ್ತಾವ ನಿಮ್ಗೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಕೆಟ್ಟೋಗಕ್ಕೆ ಮೇನ್ ರೀಸನ್ಗಳು ಸಿಗ್ತಾವ ನಿಮ್ಗೆ. ನಾವೆಲ್ಲ ಇದಿರಲ್ಲ ಸ್ಲಮ್ಗಳೆಲ್ಲ ಇದ್ದಿರೋದ್ರಿಂದ ಇವತ್ತು ನಾವೆಲ್ಲ ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ನಮ್ಮ ತಂದೆ ತಾಯಿಯವ್ರದ್ದು ಇದು, ಆಮೇಲೆ ಗುರುಗಳದ್ದು ಇದು. ಯಾಕಂದ್ರೆ ನಾನು ಓದ್ಬೇಕಾದ್ರೆ ನಿಮ್ಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ವು. ಹಾಗಾಗಿ ನೀವೆಲ್ಲ ಓದಿ ಚೆನ್ನಾಗಿ ಓದಿದ್ರೆ ಮಾತ್ರ ನಿಮ್ಗೆಲ್ಲ ವ್ಯಾಲ್ಯೂ ಇದೆ. ಇಲ್ಲಾಂದ್ರೆ ಭಾರಿ ಕಷ್ಟ ಇದೆ. ಇವತ್ತು ನಾವೇನೋ ಇದ್ರು ಕೂಡ ನಮ್ಮ ತಂದೆ ತಾಯಿಗಳಿಂದ, ಗುರುಗಳಿಂದ. ನೀವು ಅಷ್ಟೇ ಚೆನ್ನಾಗಿ ಓದಿ, ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಇಂಥ ಕೆಟ್ಟ ಚಟಗಳಿಗೆ ಬಲಿಯಾಗ್ಬಿಡಿ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಾವು ನೋಡಿದ್ದೀವಿ, ಅವರೆಲ್ಲ ಯಾವ್ದಾವ್ದೋ ಕೇಸಲ್ಲಿ ತಗಲಾಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ನಮ್ಮ ಸ್ಥಾನದಲ್ಲಿ ಬಂದು ಇಂಥ ಯೋಚನೆ ಮಾಡಿದಾಗ ನಾವು ಪೊಲೀಸ್ ಕೆಲಸಕ್ಕೆ ಸೇರಿದಾಗ ಗೊತ್ತಾಯ್ತು ನಾವೇನೆಲ್ಲ ತಪ್ಪು ಮಾಡ್ಬಿಟ್ಟಿದ್ವು ಅವೆಲ್ಲ ಅಂತ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಆರ್ಎ ಕಾಲೇಜು ಪ್ರಾಂಶುಪಾಲ ಸತೀಶ್ ವಹಿಸಿದ್ದು, ಅತಿಥಿಗಳಾಗಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ರವೀಶ್, ಉಪಾಧ್ಯಕ್ಷ ರವೀಂದ್ರ, ಸಹಾಯಕ ಗುಬ್ಬಿ ಸರ್ಕಾರಿ ಅಭಿಯೋಜಕಿ ಶೋಭಾ, ಅಬಕಾರಿ ಉಪ ನಿರೀಕ್ಷಕ ಜನಾರ್ದನ್ ಪೂಜಾರಿ ಸೇರಿದಂತೆ ಎಸ್ಆರ್ಎ ಕಾಲೇಜು ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು.
ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.